ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾಗೇಶ್ ಅನ್ನೋರು ಈ ಕ್ವಶನ್ನ ಕೇಳಿದ್ದು, ಗ್ರೇಡ್ನ ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಎಕ್ಸೆಲ್ನ ಯೂಸ್ ಮಾಡಿಕೊಂಡು ಅಂತ. ಈ ವಿಡಿಯೋದಲ್ಲಿ ಗ್ರೇಡ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನೋಡ್ಸ್ಕೊಡ್ತೇನೆ. ಫಸ್ಟಿಗೆ ನಾನಿಲ್ಲಿ ಗ್ರೇಡ್ಸ್ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಡಿಲೈಟ್ ಮಾಡಿಬಿಟ್ಟು ನಿಮಗೆ ನೋಟ್ಸ್ ಕೊಡ್ತೀನಿ ಹೇಗೆ ಮಾಡೋದು ಅಂತ. ಸೊ ಟೋಟಲ್ ಫೈಂಡ್ ಔಟ್ ಮಾಡೋದಕ್ಕೆ ಇಲ್ಲಿ ಸಮ್ ಫಂಕ್ಷನ್ ಯೂಸ್ ಮಾಡ್ತಿದ್ದೀನಿ. ಸಮ್ ಫಂಕ್ಷನ್ನ ಯೂಸ್ ಮಾಡಿ ಆಟೋಫಿಲ್ ಯೂಸ್ ಮಾಡಿ ಡ್ರ್ಯಾಗ್ ಮಾಡಿ. ಗುಡ್. ಸೊ ಟೋಟಲ್ ಪರ್ಸೆಂಟೇಜ್ ಅಂತಂದರೆ ಇಸ್ ಈಕ್ವಲ್ಸ್ ಟು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಡಿವೈಡೆಡ್ ಬೈ ಟೋಟಲ್ ಮಾರ್ಕ್ಸ್ 600. ಓಕೆ, ಮೇ ಬಿ ನಿಮಗೆ ಪರ್ಸೆಂಟೇಜ್ ಡೈರೆಕ್ಟಾಗಿ ಬರದೇ ಇರ್ಬೋದು. ಇನ್ ಕೇಸ್ ಈ ಥರ ಬಂತು ಅಂದರೆ ನೀವು ಇಲ್ಲಿ ಪರ್ಸೆಂಟೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಪರ್ಸೆಂಟೇಜಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಕೂಡ ಆಟೋಫಿಲ್ ಯೂಸ್ ಮಾಡ್ತಾಯಿದ್ದೀನಿ, ಆಟೋಫಿಲ್ ಆಯಿತು. ದೆನ್ ರಿಸಲ್ಟ್ ಅಂತ ಬರುತ್ತೆ. ಅಂದರೆ ಏನು ಕಂಡೀಷನ್ನು, ಮಿನಿಮಮ್ 35 ಮಾರ್ಕ್ಸು ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟಲ್ಲಿ ತೊಗೊಂಡಿರಬೇಕು, ಅದು ಕಂಡೀಷನ್ ಅಲ್ವಾ. ಸೊ ಈ ಕಂಡೀಷನ್ನ ಪಾಸ್ ಮಾಡಲಿಕ್ಕೆ ವಿ ಕ್ಯಾನ್ ಯೂಸ್ ಈಸ್ ಈಕ್ವಲ್ಸ್ ಟು ಇಫ್ ಫಂಕ್ಷನ್ನ ಯೂಸ್ ಮಾಡ್ಬೋದು. ಇಫ್ ಮತ್ತು ಆ್ಯಂಡ್ ಯೂಸ್ ಮಾಡಬೇಕಾಗತ್ತೆ. ಇನ್ ಕೇಸ್ ನಿಮಗೆ ಇಫ್ ಆ್ಯಂಡ್ ಡೌಟ್ ಇತ್ತು ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಟೋಟಲ್ 6 ಲಾಜಿಕ್ಸ್ ಇದೆ. ಅದಕ್ಕೋಸ್ಕರ ನಾನು ಐ ಆಮ್ ಯೂಸಿಂಗ್ ಆ್ಯಂಡ್ ಫಂಕ್ಷನ್. ಆ್ಯಂಡ್ ಫಂಕ್ಷನ್ ಏನು ಮಾಡುತ್ತೆ ಅಂತಂದರೆ, ನೀವೆಷ್ಟೇ ಲಾಜಿಕ್ಸ್ ಹಾಕಿದ್ರೂ ಕೂಡ ಪ್ರತಿಯೊಂದು ಲಾಜಿಕ್ಕು ಕೂಡ ಟ್ರೂ ಆಗಿರಬೇಕು. ಈ ಎಕ್ಸಾಂಪಲಲ್ಲಿ ಈಚ್ ಆ್ಯಂಡ್ ಎವ್ರಿ ಮಾರ್ಕ್ಸ್, ಎಕ್ಸಾಂಪಲ್ಗೆ ಕನ್ನಡ ಮಾರ್ಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 35 ಆಗಿರಬೇಕು, ಕಾಮ ಇಂಗ್ಲೀಷ್ ಮಾರ್ಕ್ಸ್ ಆಲ್ಸೋ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 35 ಆಗಿರಬೇಕು. ಅದೇ ಥರ ಸೋಷಲ್ಲು, ಸೈನ್ಸ್, ಮ್ಯಾಥ್ಸ್, ಹಿಂದಿ, ಕ್ಲೋಸ್ ಬ್ರಾಕೆಟ್, ಕಾಮ. ಇನ್ ಕೇಸ್ ಎಲ್ಲ ಕಂಡೀಷನ್ಸು ಟ್ರೂ ಆಗಿದ್ದರೆ ಅವ್ರು ಏನಾಗ್ತಾರೆ, ಪಾಸ್ ಆಗ್ತಾರೆ. ಇನ್ ಕೇಸ್ ಎನಿ ಆಫ್ ಒನ್ ಕಂಡೀಷನ್ ಇಸ್ ಫಾಲ್ಸ್ ಮೀನ್ಸ್ ಅವ್ರೇನಾಗ್ತಾರೆ, ಫೇಲ್ ಆಗ್ತಾರೆ. ಕ್ಲೋಸ್ ಬ್ರಾಕೆಟ್, ಎಂಟರ್. ಸೊ ನೀವು ಇದನ್ನು ಹೀಗೆ ಡ್ರ್ಯಾಗ್ ಮಾಡಿದ್ರೆ ಆಟೋಫಿಲ್ ಆಗುತ್ತೆ. ಇಲ್ಲಿ ನೋಡ್ಬೋದು ಫೇಲ್ ಆಗಿದೆ. ರೀಸನ್ ಏನು ಅಂದರೆ ಮ್ಯಾಥ್ಸಲ್ಲಿ 31 ತೊಗೊಂಡಿದ್ದಾರೆ. ಇನ್ ಕೇಸ್ ನಾನೇನಾದರೂ ಇದನ್ನು ಅಪ್ಡೇಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಅವ್ರು ಏನಾಗ್ತಾರೆ, ಪಾಸ್ ಆಗ್ತಾರೆ. ಸಪೋಸ್ ಇಲ್ಲೆಲ್ಲಾದರೂ ನಾನು 35 ಬಿಲೋ ಟೈಪ್ ಮಾಡಿದ್ರೆ ಆಟೋಮೆಟಿಕ್ಲಿ ರಿಸಲ್ಟಲ್ಲಿ ನಮಗೆ ಫೇಲ್ ಅಂತ ಅಪ್ಡೇಟ್ ಆಗುತ್ತೆ, ಬಿಕಾಸ್ ಆಫ್ ದ ಸೆಲ್ ರೆಫರೆನ್ಸಿಂಗ್. ನೆಕ್ಸ್ಟ್, ಐ ಹೋಪ್ ಇದು ಅರ್ಥ ಆಯಿತು ಅನಿಸುತ್ತೆ. ನಾನು ನಿಮಗೆ ಈ ಫಂಕ್ಷನ್ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗಾಗುತ್ತೆ ಅಂತ. ಲೆಟ್ಸ್ ಗೋ ಟು ದ ಗ್ರೇಡ್. ಈ ಗ್ರೇಡಲ್ಲಿ ತುಂಬ ಜನ ಮಿಸ್ಟೇಕ್ ಏನು ಮಾಡ್ತಾರೆ ಅಂತಂದರೆ, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಟೋಟಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ನಾವು ರಿಸಲ್ಟ್ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕೆ ಅಂತಂದರೆ ರಿಸಲ್ಟಲ್ಲಿ ಫೇಲ್ ಇತ್ತು ಅಂದರೆ ಅವ್ರಿಗೆ ಗ್ರೇಡ್ ಕೊಡೋಕ್ಕಾಗತ್ತಾ? ನಾಟ್ ಪಾಸಿಬಲ್, ಗ್ರೇಡ್ ಕೊಡೋಕ್ಕಾಗಲ್ಲ. ಸೊ ಅವ್ರನ್ನ ಫೇಲ್ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ ಅಲ್ವಾ. ಸೊ ನಾನು ಅದನ್ನು ತಲೆಯಲ್ಲಿ ಇಟ್ಕೊಂಡು ಇದನ್ನು ಈ ಎಕ್ಸಾಂಪಲ್ನ ಹೇಳ್ತೀನಿ. ಲೆಟ್ಸ್ ಟೇಕ್ ಫಾರ್ ಎಕ್ಸಾಂಪಲ್ ಇಫ್ ಫಂಕ್ಷನಿಂದನೇ ನಾನು ಯೂಸ್ ಮಾಡ್ತೀನಿ. ಇಫ್ ಫಂಕ್ಷನ್ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ನನಗೆ ಕಂಪೇರ್ ಮಾಡೋದಿದೆ ಇಲ್ಲಿ, ಅದಕ್ಕೋಸ್ಕರ ಇಫ್ ಫಂಕ್ಷನ್ನ ಯೂಸ್ ಮಾಡ್ತಿದ್ದೀನಿ. ಇಫ್ ಓಪನ್ ಬ್ರಾಕೆಟ್, ಏನು ಕಂಪೇರ್ ಮಾಡ್ತಿರೋಂಥದ್ದು ಲಾಜಿಕಲ್ ಟೆಸ್ಟ್ ಏನು, ಇಫ್ ಸಪೋಸ್ ಇಫ್ ದಿಸ್ ಈಸ್, ಈ ಒಂದು ಪರ್ಸೆಂಟೇಜ್ ಇದೆ ಅಲ್ವಾ, ಇದೇನಾದರೂ ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 90% ಆಗಿದ್ರೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 90% ಆಗಿದ್ರೆ, ಸೊ ಅವರು ಯಾವ ಗ್ರೇಡ್ ಆಗ್ತಾರೆ, ಎ ಗ್ರೇಡ್ ಆಗ್ತಾರೆ. ನೀವು ಗಮನಿಸ್ಬೋದು ಟೆಕ್ಸ್ಟ್ನ ಡಬಲ್ ಕೋಟಲ್ಲಿ ಹಾಕ್ತಾಯಿದ್ದೀನಿ. ಅದು ರೂಲ್, ಎಕ್ಸೆಲಲ್ಲಿ ಫಾರ್ಮುಲಲ್ಲಿ ನೀವು ಟೆಕ್ಸ್ಟ್ ಯೂಸ್ ಮಾಡಿದ್ರೆ ಡಬಲ್ ಕೋಟಲ್ಲೇ ಹಾಕಬೇಕಾಗತ್ತೆ, ಕಾಮ. ಸೊ ಇನ್ ಕೇಸ್ ಅದು 90 ಇಲ್ಲ ಅಂತಂದರೆ ನಾನೇನು ಮಾಡಬೇಕಾಗತ್ತೆ, ಮತ್ತೆ ಇನ್ನೊಂದು ಕಂಡೀಷನ್ನ ಯೂಸ್ ಮಾಡಬೇಕಾಗತ್ತೆ. ಇಫ್ ಓಪನ್ ಬ್ರಾಕೆಟ್ ಸೇಮ್ ಟೋಟಲ್ ಮಾರ್ಕ್ಸ್ greater than or equals to 80%. ಓಕೆ, ಕಾಮ. ಇನ್ ಕೇಸ್ 80%ಗಿಂತ ಮೇಲೆ 80% ಈಕ್ವಲ್ ಆಗಿತ್ತು ಅಂತಂದರೆ ಅವ್ರನ್ನ ನಾನು ಬಿ ಗ್ರೇಡ್ ಅಂತ ಕರಿಬೇಕು. ಎಗೇನ್ 1 ಕಾಮ. ಇನ್ ಕೇಸ್ ಅದು ಫಾಲ್ಸ್ ಆದರೆ I have to run another condition, if condition run ಮಾಡಬೇಕು. Again, I have to compare the same percentage. If it is greater than or equals to 70%,
70%ಗಿಂತ ಈಕ್ವಲ್ ಆದರೆ ಎಬೋ ಇತ್ತು ಅಂತಂದರೆ ದೆನ್ ಐ ಹ್ಯಾವ್ ಟು ಸೇ ದಿಸ್ ಸಿ ಗ್ರೇಡ್ ಕಾಮ ಅದು ಕೂಡ ಇಲ್ಲ ಅಂತಂದಾಗ ಐ ಹ್ಯಾವ್ ಟು ರನ್ ಅನದರ್ ಫಂಕ್ಷನ್ ಇಫ್ total percentage has to be greater than or equals to 60%, comma, in case if it is true, then it is a D grade. It's a D grade, comma, or else anything 60 ginta below iradu, anything has to be F grade. Close bracket, enter. Okay. ಸೊ ಇಲ್ಲಿ ನಾನು ಒಂದೇ ಕ್ಲೋಸ್ ಬ್ರಾಕೆಟ್ ಮಾಡಿದ್ದೀನಿ. ಎಕ್ಸೆಲಲ್ಲಿ ನೀವು ಎಷ್ಟು ಓಪನ್ ಬ್ರಾಕೆಟ್ಸ್ ಮಾಡಿದಿರೋ ಅಷ್ಟು ಕ್ಲೋಸ್ ಬ್ರಾಕೆಟ್ ಮಾಡಬೇಕು. ನಾನು ಬೈ ಮಿಸ್ಟೇಕಾಗಿ ಮಾಡಿದೆ. ಇಲ್ಲಿ ನೋಡ್ಬೋದು ನಿಮಗೆ ಸಜೆಷನ್ ನೋಡಿಸ್ತಿದೆ ಕರೆಕ್ಟ್ ಫಾರ್ಮುಲಾ ಏನು ಅಂತ. ಎಸ್ ಮಾಡಿ ಆಟೋಮೆಟಿಕ್ಲಿ ಆ ಫಾರ್ಮುಲಾನ ಎನೇಬಲ್ ಮಾಡ್ಕೊಳುತ್ತೆ. ಇಲ್ಲಿ ನೋಡ್ಬೋದು ನೀವು 60 to 69 ಇರೋದು ಡಿ ಗ್ರೇಡಲ್ಲಿ ಬರುತ್ತೆ. ಸೊ ಇಟ್ಸ್ ಗಿವಿಂಗ್ ಎ ಕರೆಕ್ಟ್ ರಿಸಲ್ಟ್. ಆಟೋಫಿಲ್ ಯೂಸ್ ಮಾಡೋಣ. ಲೆಟ್ ಮೀ ಸಿ ವೆದರ್ ಇಟ್ ವಿಲ್ ಗಿವ್ ಪ್ರಾಪರ್ ರಿಸಲ್ಟ್ ಆರ್ ನಾಟ್. ನೋಡಿ ಇಲ್ಲಿ ನೋಡ್ಬೋದು ನೀವು ಇದನ್ನು ಡಿ ಗ್ರೇಡ್ ಕೊಡ್ತಾ ಇದೆ. ಏನು ಕೊಡ್ತಾ ಇದೆ? ಡಿ ಗ್ರೇಡ್. ಬಟ್ ಆ್ಯಕ್ಚುಲಿ ಫೇಲ್ ಆಗಿದೆ ಇಲ್ಲಿ ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಆಗಲೇ ಹೇಳಿದೆ ಈ ಥರ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ ಅಂತ. ಇನ್ ಕೇಸ್ ನೀವು ಗ್ರೇಡಿಂಗಲ್ಲಿ ಫೇಲ್ ನೋಡ್ಸೋಕ್ಕಾಗಲ್ಲ ಅಂದರೆ ಇಷ್ಟನ್ನು ಮಾತ್ರ ಯೂಸ್ ಮಾಡಿ. ಇಲ್ಲ ಗ್ರೇಡಲ್ಲಿ ನೀವು ಫೇಲ್ ನೋಡಿಸ್ಬೋದು ಅಂತಂದಾಗ ಎಲ್ಲದಕ್ಕಿಂತ ಫಸ್ಟ್ ಕಂಡೀಷನ್ ಏನು ಹಾಕ್ಬೇಕು ನೀವು ಇಲ್ಲಿ? ಎಲ್ಲದಕ್ಕಿಂತ ಫಸ್ಟ್ ಕಂಡೀಷನು ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಇಫ್ ಫಂಕ್ಷನ್. ಡಬಲ್ ಇಫ್ ಆಗುತ್ತಾ? ಒಂದು ನಿಮಿಷ. ಏನು ದಿಸ್ ಆಸ್ ಟು ಬಿ, ಈ ಮಾರ್ಕ್ಸ್ ಇದೆ ಅಲ್ವಾ, ದಿಸ್ ಆಸ್ ಟು ಬಿ ಈಕ್ವಲ್ಸ್ ಟು, ಇಫ್ ಇಟ್ ಈಸ್ ಈಕ್ವಲ್ಸ್ ಟು ಫೇಲ್, ಅದನ್ನು ಡಬಲ್ ಕೂಡಲ್ಲಿ ಹಾಕಿ, ಇಫ್ ಇಟ್ ಈಸ್ ಈಕ್ವಲ್ಸ್ ಟು ಫೇಲ್, ಕಾಮಾ, if it is equals to fail, then what? It has to be fail ಅಂತ ಬಂದ್ಬಿಡ್ಬೇಕು ನಮಗೆ, ಗ್ರೇಡ್ ಬರಬಾರ್ದು, ಕಾಮಾ. ಈಗ ಮತ್ತೆ ಇಫ್ ಕಂಡೀಷನ್ನ ಯೂಸ್ ಮಾಡಿ. ಇಫ್ ಇದೇನಾದರೂ 90 ಇತ್ತು ಅಂತಂದರೆ ಎ ಗ್ರೇಡ್, 80 ಇತ್ತು ಅಂದರೆ ಬಿ ಗ್ರೇಡ್, 70 ಇತ್ತು ಅಂದರೆ ಸಿ ಗ್ರೇಡ್, ಐ ಮೀನ್ ಅದರ ಮೇಲೆ 60 ಎಬೋ ಇತ್ತು ಅಂದರೆ ಎಫ್ ಗ್ರೇಡ್, ಡಿ ಗ್ರೇಡು, ಇಲ್ಲ ಅಂದರೆ ಎಫ್ ಗ್ರೇಡ್. ಇನ್ನೊಂದು ಬ್ರಾಕೆಟ್ ಕ್ಲೋಸ್ ಮಾಡಬೇಕು, ಎಂಟರ್ ಮಾಡ್ತೀನಿ. ನೋ ಡಿಫ್ರೆನ್ಸ್ ಇಲ್ಲಿ ಅಲ್ವಾ? ಸೊ ಇದನ್ನು ನೀವು ಸ್ಕ್ರೋಲ್ ಅಂದರೆ ಕೆಳಗಡೆಗೆ ಆಟೋ ಫಿಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇದು ಫೇಲ್ ಆಗಿ ಅಪ್ಡೇಟ್ ಆಗ್ತಾ ಇದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತೆ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವುದೇ ಡೌಟ್ ಇತ್ತು ಅಂದ್ರೂ ಕಮೆಂಟ್ ಮಾಡಿ. ಐ ವಿಲ್ ಕಮ್ ಅಪ್ ವಿತ್ ಅ ನ್ಯೂ ವಿಡಿಯೋ. ಥ್ಯಾಂಕ್ ಯು. ಬಾಯ್.